विजयोत्सव प्राप्त्यर्थम अस्य यजमानस्य रोहित शर्मा नामधेयस्य शुभमान गिल नामधेयस्य विराट कोहली नामधेयस्य केएल राहुल नामधेयस्य हार्दिक पांड्या नामधेयस्य श्रेयस अय्यर नामधेयस्य रवींद्र जडेजा नामधेयस्य अकबर पाटिल नामधेयस्य महत समी नामधेयस्य हर्षित राणा नामधेयस्य कुलदीप यादव नामधेयस्य हर्षदीप सिंह नामधेयस्य आर्य आरोग्य ऐश्वर्याभिवृद्ध्यर्थम विजयोत्सव प्राप्त्यर्थम श्री जनार्दन स्वामी अनुग्रह प्रसाद सिद्ध्यर्थम प्रातः काले अष्टोत्तर दिव्य नाम पूजा करिष्ये ಎಲ್ಲ ಕೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಭಾರತಕ್ಕೆ ಜಯ ಸಿಗಲಿ ಹಾಗೆ अच्युताय नमः जनार्दनाय नमः उपेन्द्राय नमः श्री कृष्णाय नमः मत्स्याय नमः कूर्माय नमः पुरुषोत्तमाय नमः नरसिंहाय नमः अच्युताय नमः जनार्दनाय नमः उपेन्द्राय नमः श्री कृष्णाय नमः जनार्दन केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः संवत्सरमिवावरुन्धे मौजी भवति ऊर्ध्वैमुखे चित्तानक्षत्रं भवति चित्रं एतत्कर्म यदस्मै धीमहि तन्नो ಮಾಡಿ ಪೂಜೆ ಮಾಡಿ महालक्ष्मी च विद्महे विष्णुपत्नी च धीमहि तन्नो लक्ष्मी ಆರತಿ ಮಾಡಿ ಗುರುಗಳಿಗೆ नारायणाय विद्महे वासुदेवाय धीमहि तन्नो विष्णु प्रचोदयात् कर्पूरमङ्गलनीराञ्जनं दर्शयामि दक्षान्तारयामि ಓಕೆ ಓಕೆ ನಿಂತ ನಿಂತ್ಕೊಂಡಿರಿ ತಂದ್ಬಿಟ್ಟಿದ್ದೀವಿ ಚೆಕ್ ಚೆಕ್ ಮಾಡೋದು 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 ಏನು ಬೇಕು ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲಲೇಬೇಕು ಅಂದ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ದೇವ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ. ಇಂಡಿಯಾ ಇವತ್ತು ಗೆದ್ದೇ ಗೆಲ್ಲುತ್ತೆ. IIT ಬಾಬಾ ಅಂತವರು ಪಾಕಿಸ್ತಾನ ಗೆಲ್ಲುತ್ತೆ ಅಂದ್ಬಿಟ್ಟು ಲಾಸ್ಟ್ 2-3 ಹಿಂದೆ ಭವಿಷ್ಯ ನುಡಿದಿದ್ದಾರೆ. ಅವ್ರ ಭವಿಷ್ಯ ಸುಳ್ಳಾಗುತ್ತೆ. ಅದ್ರ ಜೊತೆಗೇ ಅವ್ರು ಏನು ಸನ್ಯಾಸತ್ವ ಏನು ತಗೊಂಡಿದ್ದಾರೆ ಅದನ್ನು ತ್ಯಜಿಸಿ ಹಿಂದೆ ಇದ್ದಂಥ ಏನು ಜಾಬ್ಗಾರು ಹೋಗಲಿ ಇಲ್ಲಾಂದರೆ ಅವ್ರ ಕಣ್ಣಿಗೆ ಕಾಣಬಾರ್ದು. ಯಾಕೆಂದರೆ ಪಾಕಿಸ್ತಾನಕ್ಕೆ ಅವ್ರು ಯಾರೋ ಕೂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಇಲ್ಲಿರೋಕ್ಕೆ ಅರ್ಹತೆಯೇ ಇಲ್ಲ. ಆದ್ದರಿಂದ ನಾವು ಇಂಡಿಯಾ ಮ್ಯಾಚ್ ಏನಿದೆ ಇಂಡಿಯಾ ಗೆಲ್ಲೇಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಗೆದ್ದೇ ಗೆಲ್ಲುತ್ತೆ. ಜೈ ಭಾರತಾಂಬೆ. ಸರ್ ಬಾಬಾ ಆಗಿರ್ಬೋದು ಪವಾಡ್ ಯಾರು ದೇವ್ರಿಗಿಂತ ದೊಡ್ಡವರಲ್ಲ. ಸುಮ್ಮನೆ ಅವರು ಕುಂತ್ಕೊಂಡು ಅದು ಗೆಲ್ಲುತ್ತೆ ಇದು ಗೆಲ್ಲುತ್ತೆ ಅಂತ ಹೇಳ್ಬಾರ್ದು. ಮುಂಚಿತವಾಗಿ ಹೇಳ್ಬಾರ್ದು. ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು, ನೋಡ್ತಾ ಇರಬೇಕು. ಗೆದ್ದ ಮೇಲೆ ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಡಲಿ. ಗೆಲ್ಲೋಕ್ಕೂ ಮುಂಚೆನೇ ಈ ಥರ ನಾವು ಏನು ಮಾಡಿರ್ತೀವಿ, ನಾವು ತುಂಬ ಓಪ್ ಇಟ್ಕೊಂಡಿರ್ತೀವಿ. ನಮ್ಗೆ ಇಂಡಿಯಾ ಗೆದ್ದೇ ಗೆಲ್ಲಬೇಕು. ಯಾಕೆ ನಾವು ಭಾರತದವರಾಗಿ ನಮ್ಮ ಇಂಡಿಯಾನ ಗೆಲ್ಲುವುದನ್ನು ನಾವು ಕಾಯ್ತಾ ಇರ್ತೀವಿ. ಈಗ ಇವ್ರೇನು ಮಾಡ್ತಾರೆ, ಅವ್ರನ್ನ ಈ ಥರ ಹೇಳೋದ್ರಿಂದ ಆ ಓಪ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಹೊರತು ಬೇರೆ ಇನ್ನೇನು ಇಲ್ಲಿ ಸಾಧ್ಯ ಇಲ್ಲ. ಇಂಡಿಯಾ ಅಂತೂ 100% ಗೆಲ್ಲುತ್ತೆ, ಗೆಲ್ಲೇಬೇಕು. ಈ ಬಾರಿ ಬೌಲಿಂಗ್ ಮತ್ತು ಬ್ಯಾಟಿಂಗು ತುಂಬ ಅದ್ಭುತವಾಗೈತೆ. ಅದರಲ್ಲೂ ಬೆಂಕಿ ಚೆಂಡು ಬಿಟ್ಟಂಗೆ ನಮ್ಮ ಬೌಲಿಂಗ್ ಬಿಡ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ. ಈ ಸಲ ಸ್ಪಿನ್ನರ್ಗಳೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಸಲ ಸೇಮ್ ಹಿಂದೆ ಏನಿತ್ತು ಇವಾಗಲೂ ಕೊಹ್ಲಿ ಪಾಕಿಸ್ತಾನ ಮೇಲೆ ಹೊಡೆದೇ ಹೊಡಿತಾರೆ. ಕೊಹ್ಲಿ ಸರ್ 100% ಪಾಕಿಸ್ತಾನ ಮೇಲೆ